ನಮೋ ತುಳಸಿ ಕಲ್ಯಾಣಿ, ನಮೋ ವಿಷ್ಣು ಪ್ರಿಯೇ ಶುಭೆ, ನಮೋ ಮೋಕ್ಷಪ್ರದೇ ದೇವಿ, ನಮೋ ಸಂಪತ್ ಪ್ರದಾಯಿನಿ. ನಾಗಲಕ್ಷ್ಮಿ ಅವರೇ, ಪಾರ್ವತಿ ಮನೆ ಸೀಮಂತ ಕಾರ್ಯಕ್ಕೆ ನೀವು ಬರಲ್ವಾ? ಏ ಶಾರದಾ, ಮಕ್ಕಳ ಬಂಜೆನ ಯಾರಾದ್ರೂ ಶುಭ ಕಾರ್ಯ ಕರೀತಾರೇನೆ? ಹೌದಲ್ವಾ? ಮಕ್ಕಳು ಬಡವಾಗ್ಬಿಡ್ತಾರಷ್ಟೇ. ನೀನ್ ಹೇಳೋದು ಸರಿ ಬಿಡು, ಬಾ ಹೋಗುವ. ನಾಗಲಕ್ಷ್ಮಿ, ಯಾಕೆ ಬೇಜಾರು ಮಾಡ್ಕೋತೀಯ? ಪಾರ್ವತಮ್ಮನವ್ರ ಸೊಸೆ ಲಕ್ಷ್ಮಿ ಸೀಮಂತಕ್ಕೆ ಹೋಗೋ ಭಾಗ್ಯ ಇಲ್ವಲ್ಲ ನನ್ಗೆ. ಅಪುತ್ರಸ್ಯ ಗತಿರ್ ನಾಸ್ತಿ ಅನ್ನೋದು ನನಗೂ ಗೊತ್ತಿದೆ. ಹಾಗಂತ ಜೀವನ ಮಾಡದೇ ಇರೋಕ್ಕಾಗತ್ತಾ ಹೇಳು? ಇನ್ನಷ್ಟೇನೋ ನನಗೂ ಇದೆ ನಾಗಲಕ್ಷ್ಮಿ. ರೀ, ಆ ಸುಬ್ರಹ್ಮಣ್ಯ ಶಾಸ್ತ್ರಿಗಳಿಗೆ ನನ್ ಜಾತಕ ಕಳ್ಸಿದ್ರಲ್ಲ, ಅವ್ರು ಏನ್ ಹೇಳಿದ್ರು? ನಿನ್ನ ಜಾತಕ ಮಾತ್ರ ಅಲ್ಲ, ನನ್ ಜಾತಕನೂ ಕೊಟ್ಟು ಬಂದಿದ್ದೀನಿ. ತಾಳೆ ಮಾಡಿ ನೋಡಿ ಮನೆಗೆ ಬಂದು ಹೇಳ್ತೀನಿ ಅಂತ ಹೇಳಿದ್ದಾರೆ. ಅನಂತರಾಯನವರೇ, ಬರೋ ಸ್ವಲ್ಪ ತಡ ಆಯ್ತು, ಕ್ಷಮಿಸಿ. ಎಂತ ಮಾತು! ಬನ್ನಿ, ಒಳಗ್ ಬನ್ನಿ. ಇಲ್ಲ, ಪಕ್ಕದ ಹಳ್ಳಿಯಲ್ಲಿ ಒಂದು ನಾಮಕರಣ ಇದೆ, ಬೇಗ ಹೋಗ್ಬೇಕು. ಅಂದ ಹಾಗೆ ನಿಮ್ಮಿಬ್ಬರ ಜಾತಕ ನೋಡಿದೆ. ಇಬ್ಬರ ಜಾತಕದಲ್ಲೂ ನಾಗದೋಷ ಇದೆ. ನೀವೇನು ಯೋಚನೆ ಮಾಡಬೇಡಿ. ಶ್ರೀ ಮುಕ್ತಿನಾಗ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರದಲ್ಲಿ ನೀವು ನಾಗ ಪ್ರತಿಷ್ಠೆ ಮಾಡಿದ್ರೆ ಸಂತಾನ ಪ್ರಾಪ್ತಿ ಆಗುತ್ತೆ. ಆಯ್ತು ಸ್ವಾಮಿ, ಹಾಗೆ ಮಾಡೋಣ. ಬಹಳ ಸಂತೋಷ. ಆ ನಾಗಮ್ಮ ತಾಯಿ ದಯೆಯಿಂದ ನಮ್ಗೊಂದ್ ಮಗು ಆದ್ರೆ ಆ ಮಗುನ ನಾಗಮ್ಮಂಗೆ ಮೀಸಲಾಗಿಡ್ತೀವಿ. ನಾಗಲಕ್ಷ್ಮಿ, ಹೌದು ರೀ. ಮಕ್ಳಿಲ್ದಿರೋಳು ಬಂಜೆ ಅಂತ ನಿಂದೆ ಹೊತ್ಕೊಳ್ಳೋದಕ್ಕಿಂತ ತಾಯಿ ಅಂತ ಅನ್ನಿಸ್ಕೊಂಡ್ರೆ ಅಷ್ಟೇ ಸಾಕು. ಹೆಣ್ಣಿಗೆ ಬರೀ ತಾಳಿಯಿಂದ ಜೀವನ ಸಾರ್ಥಕ ಆಗೋಲ್ಲ ರೀ. ಪ್ರತಿ ಒಂದ್ ಹೆಣ್ಣಿಗೂ ತಾಳಿ ಜೊತೆ ತಾಯ್ತನೂ ಮುಖ್ಯ. ನಾಗಲಕ್ಷ್ಮಿ, ಹಾಗೆ ಆಗ್ಲಿ. ನಾಗರತ್ನ, ನಾಗರತ್ನ. ಏನು ಅಂದ್ರೆ? ತಗೊಳ್ಳಿ. ಅಣ್ಣ ಎಲ್ಲಿ? ಭಾವನವ್ರ ಇವತ್ ಪಂಚಮಿ ಇಲ್ವೇನ್ರಿ? ಬೆಳಗ್ಗೆನೆ ಎದ್ದು ಸ್ನಾನಕ್ಕೆ ಅಂತ ಕೆರೆಗೆ ಹೋದ್ರು. ನಾಗ್ ಸುಂದ್ರಿ ಶಾಲೆಗೆ ಹೋಗಾಯ್ತಲ್ಲ? ಓಹೋ, ಇವತ್ತೇನು ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಅವಳಿಗೆ ಹೊಸ ಶ್ಲೋಕ ಹೇಳ್ಕೊಡ್ತೀನಿ ಅಂದ್ರಂತೆ. ಸ್ವಲ್ಪ ಬೇಗನೆ ಹೋದ್ಲು. ಸರಿ, ನೀನ್ ಹೋಗ್ ನನ್ನ ಎದುರ್ಗ್ ಬಾ. ಕ್ಷೇಮವಾಗಿ ಹೋಗಿ ಲಾಭವಾಗಿ ಬನ್ನಿ. ನಾಗಣ್ಣ, ಅರಿಷಡ್ ವರ್ಗಗಳಿಂದ ದೂರವಾಗಿ ನಿಮ್ಮ ತಂದೆ ತಾಯಿ ಮಾತುಗಳಿಗೆ ಬೆಲೆ ಕೊಟ್ಟು ಬ್ರಹ್ಮಚರ್ಯ ಪಾಲಿಸ್ತಾ ದೇವರ ಸೇವೆ ಮಾಡ್ತಾ ಬಂದಿದ್ದೀಯ. ಈ ನಿನ್ನ ಸೇವೆಯಿಂದ ಸ್ವರ್ಗದಲ್ಲಿರೋ ನಿಮ್ಮ ತಂದೆ ತಾಯಿಗಳ ಆತ್ಮಕ್ಕೆ ಶಾಂತಿ ಸಿಗಲೇನಪ್ಪ. ಇದು ನನ್ನ ಭಾಗ್ಯ. ಎಲ್ಲ ನಿಮ್ಮಂಥವರ ಆಶೀರ್ವಾದ ಗುರುಗಳೇ. ನಾಗಣ್ಣ, ಗುರುಗಳೇ. ಓ, ಧರ್ಮದರ್ಶಿಗಳು. ನಮಸ್ಕಾರ ಧರ್ಮದರ್ಶಿಗಳೇ. ನೀನು ಕಳೆದ ಜನ್ಮದಲ್ಲಿ ಯೋಗಿ ಆಗಿದ್ದೆ ಅಂತ ಕಾಣುತ್ತೆ. ಅದಕ್ಕೆ ಈ ಭಾಗ್ಯ ನಿನಗೆ. ನಿನ್ನಲ್ಲಿರೋ ಅಚಲವಾದ ನಿಷ್ಠೆ, ಆ ಬ್ರಹ್ಮಚರ್ಯ ದೀಕ್ಷೆ, ನಾಗಮ್ಮನ ಮೇಲಿರೋ ಆ ಭಕ್ತಿ ಯಾವಾಗ್ಲೂ ಹೀಗೆ ಇರ್ಲಿ. ಆ ತಾಯಿ ಸದಾಕಾಲ ನಿಂಗೆ ಒಳ್ಳೇದ್ ಮಾಡ್ಲು.
ಕೃಷ್ಣಪ್ಪ ನೀವು ಹೋಗಿ ಊಟ ಮಾಡ್ಕೊಂಡ್ ಬನ್ನಿ, ನಾನು ಉಳ್ಮೆ ಮಾಡ್ತಿರ್ತೀನಿ. ಆಯ್ತು ದಣಿ. ಅಲ್ಲ ದಣಿ, ನೀವೇ ಉಳ್ಮೆ ಮಾಡ್ತೀರಾ? ದುಡುಕ್ ತಿಂದ್ರೇನೆ ಅವನ್ ದಣಿ ಆಗದು, ಸುಮ್ನಿದ್ರೆ ಅವನ್ ಮೈ ಕೊಬ್ಬಿನ ಗಣಿ ಆಗತ್ತೆ. ಎಲ್ರು ನಿಮ್ಮಂಗೆ ಇದ್ದಿದ್ರೆ ಈ ದೇಶ ಇನ್ನೂ ಚಂದಾಗಿರ್ತಿತ್ತು. ದುಡಿಮೆಯಲ್ಲಿ ಉಳಿಮೆಯಲ್ಲಿ ಇರೋ ಮಹಿಮೆ ಎಲ್ರಿಗೂ ಗೊತ್ತಿಲ್ಲ. ದುಡಿಮೆಗೆ ಶ್ರೀಮಂತರು ಅನ್ನೋದು ಇಲ್ಲ, ಬಡವರು ಅನ್ನೋದು ಇಲ್ಲ. ಇವ್ರ ಅಣ್ಣ ನಾಗಣ್ಣ ಆ ಸಾಮಿನ್ ನಂಬವ್ರೆ, ನಮ್ ಶೇಷಣ್ಣ ನೋಡಿದ್ರೆ ಈ ಭೂಮಿ ನಂಬವ್ರೆ. ಓಂ ಸುಬ್ರಹ್ಮಣ್ಯಾಯ ನಮಃ. ಓಂ ಸುಬ್ರಹ್ಮಣ್ಯಾಯ ನಮಃ. ಓಂ ಅಯ್ಯೋ 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 ಅಯ್ಯೋ, ಅಲ್ಲಿ ನೋಡಿ, ನನ್ ತಂಗಿ ಕನಕ ನೀರಿಗೆ ಬಿದ್ಬಿಟ್ಲು. ಕಾಪಾಡಿ ಯಜಮಾನ್ರೆ, ಕಾಪಾಡಿ. ನಿಮ್ ಕೈ ಮುರಿತೀನಿ, ನಿಮ್ ಕಾಲ್ ಹೊಡಿತೀನಿ. ಅಲ್ಲ, ನಿಮ್ ಕೈ ಮುಗಿತೀನಿ, ನಿಮ್ ಕಾಲ್ ಹಿಡಿತೀನಿ. ಕಾಪಾಡಿ. ಅವಳಿಗೆ ಈಚ್ ಬೇರೆ ಬರೋದಿಲ್ಲ, ದಯವಿಟ್ಟು ಕಾಪಾಡಿ. ಪುಣ್ಯ ಆದ್ರೂ ಬರುತ್ತೆ. ನೀವೆಂತವ್ರು ಅಂತ ನಮಗ್ ಗೊತ್ತು. ಒಂದ್ ಹೆಣ್ಣಿನ ಪ್ರಾಣ ಹೋಗ್ಬೇಕಾದ್ರೆ ಆ ಹೆಣ್ಣನ್ನ ಕಾಪಾಡದೆ ಹಾಗೆ ಬಿಟ್ರೆ ಸ್ತ್ರೀ ಹತ್ಯೆ ದೋಷ ಬರುತ್ತೆ. ಸ್ತ್ರೀ ಹತ್ಯಾ ದೋಷ ಇಲ್ಲ ಇಲ್ಲ. ಓಂ ಶ್ರೀ ನಾಗಶಕ್ತಿಯೇ ನಮೋ ನಮಃ. ಎದುರ್ಕಬೇಡಮ್ಮ, ಯಜಮಾನ್ರು ಕಾಪಾಡ್ತಾರೆ. ಕನಕ, ಮತ್ತೆ ಜಾರ್ ಬಿದ್ದು ಬಿಡ್ತೀಯಾ? ಬಿಗಿಯಾಗಿ ಹಿಡ್ಕೋ. ಅಯ್ಯಯ್ಯೋ, ಏನಾಯ್ತು ತಂಗಿಯಮ್ಮ? ಅಯ್ಯೋ, ಏನಾಯ್ತು? ಅಯ್ಯೋ ದೇವ್ರೆ, ನೀವು 100 ವರ್ಷ ಚೆನ್ನಾಗಿರಿ. ನೋಡಿ, ನೀರ್ ತುಂಬಾ ಜಾಸ್ತಿ ಕುಡಿದ್ಬಿಟ್ಟಿದ್ದಾರೆ. ಬೆನ್ನು ಒತ್ತಿ ಒತ್ತಿ ನೀರ್ ತೆಗೀರಿ. ಅಯ್ಯೋ, ಆ ವಿದ್ಯೆಯಲ್ಲೇ ನಮ್ಗೆಲ್ ಗೊತ್ತಿದೆ ಯಜಮಾನ್ರೆ, ನೀವೇ ಏನಾದ್ರೂ ಮಾಡಿ. ನಾನಾ? ನೋಡಿ, ನೀವೆಂತವ್ರು ಅಂತ ನಮಗ್ ಗೊತ್ತು. ಆಪತ್ ಕಾಲದಲ್ಲಿ ಜೀವ ಉಳಿಸಿದ್ರೆ ಯಾವ ಅನಾಚಾರನೂ ಆಗೋದಿಲ್ಲ. ಜೀವ ಉಳಿಸೋದು ಆ ದೇವ್ರ ಕೆಲ್ಸ. ಹೇಗಾದ್ರೂ ಇವಳನ್ನ ಕಾಪಾಡಿ. ಓಂ ನಾಗಶಕ್ತಿಯೇ ನಮಃ. ಕನಕ, ನಿಂಗೇನು ಆಗಿಲ್ಲ ತಾನೆ? ನೋಡಿ, ಇನ್ನೇನು ಭಯ ಇಲ್ಲ, ಧೈರ್ಯವಾಗಿರಿ. ದೇವ್ರು ಬಂದಾಗ ಬಂದು ನನ್ ತಂಗಿನ ಕಾಪಾಡಿದೀರ. ನಿಮ್ ಋಣ ಹೇಗ್ ತೀರ್ಸೋದೋ ಗೊತ್ತಾಗ್ತಿಲ್ಲ. ಎಲ್ಲ ಆ ದೇವರ ಇಚ್ಛೆ.
ನಾಗರತ್ನ, ಏನ್ರಿ? ಇದೇನಿದು? ಇನ್ನು ಪೂಜೆನೇ ನಡೆದಿಲ್ವಲ್ಲ? ಸ್ನಾನಕ್ ನದಿಗೆ ಹೋದ ಅಣ್ಣ ಇನ್ನೂ ಬಂದೇ ಇಲ್ವಾ? ನಿಮ್ಮಣ್ಣ ಇವತ್ತಿನ್ನೂ ಎದ್ದೇ ಇಲ್ಲ. ಹಾಗಾದ್ರೆ ನೀನಾದ್ರೂ ಮಾಡ್ಬೋದಿತ್ತಲ್ಲ. ನಿಮ್ ಅಣ್ಣನವ್ರನ್ನ ಬಿಟ್ಟು ಈ ಮನೇಲಿ ಯಾರಾದ್ರೂ ಪೂಜೆ ಮಾಡೋದು ಈ ಮನೆ ಪದ್ಧತಿನಾ? ಪದ್ಧತಿ ಬಿಟ್ಟು ಮಾಡೋದು ತಪ್ಪು ಅಂತ ಸುಮ್ನೆ ಇದ್ದೀನಿ. ಭಾವನವ್ರೇನಾದ್ರೂ ಅಪ್ಪಣೆ ಕೊಟ್ರೆ ಇನ್ಮೇಲೆ ನಾನೇ ಮಾಡ್ತೀನಿ. ಅಣ್ಣ ಯಾವತ್ತು ಇಷ್ಟೊಂದು ತಡವಾಗಿ ಎದ್ದಿದ್ದೇ ಇಲ್ವಲ್ಲ? ನನಗೂ ಹಂಗೆ ಅನ್ಸ್ತು. ಇವತ್ತೇನಾಯ್ತು? ಹುಷಾರಿಲ್ವೋ ಏನೋ, ಹೋಗ್ ನೋಡ್ಬಾರ್ದಾ? ಅಣ್ಣ ಅಣ್ಣ, ಓ ಯಾಕಣ್ಣ ಮೈ ಹುಷಾರಿಲ್ವಾ? ಜ್ವರ ಬಂದಂಗಿದೆ? ಹಾಗೇನಿಲ್ಲಪ್ಪ, ರಾತ್ರಿ ತುಂಬಾ ಹೊತ್ತು ನಿದ್ರೇನೆ ಬರ್ಲಿಲ್ಲ. ಹೋಗ್ಲಿ, ನೀವು ವಿಶ್ರಾಂತಿ ತಗೊಳ್ಳಿ. ಇವತ್ತು ನಿಮ್ ಬದಲಾಗಿ ನಾನೇ ನಾಗಮ್ಮ ದೇವಿ ಅಭಿಷೇಕಕ್ಕೆ ನೀರ್ ಕೊಟ್ಬಿಟ್ಟು ಬರ್ತೀನಿ. ಬೇಡ ಬೇಡ, ಈ ನೆಗಡಿ ಜ್ವರಕ್ಕೆಲ್ಲ ಎದುರುಕೊಂಡ್ರಾಗುತ್ತಾ? ನಾನೇ ಹೋಗ್ತೀನಿ. ಸರಿ ಅಣ್ಣ. ಅರೆ, ಆಗ್ಲಿ ಬೆಳಗಾಯ್ತಾ? ನಾನಿನ್ನು ಇಲ್ಲೇ ಮಲಗಿದ್ದೀನಲ್ಲ. ನನಗೋಸ್ಕರ ದೇವಸ್ಥಾನದಲ್ಲಿ ಎಲ್ಲರೂ ಕಾಯ್ತಾ ಇರ್ತಾರೆ. ನಾನು ಈಗಲೇ ಹೋಗ್ಬೇಕು. ಅಯ್ಯೋ, ನೀವು ಹೋಗ್ಬೇಕಾ? ಈಗ್ಲೇ ಹೋಗ್ಬೇಕಾ? ದೇವರ ಒಡವೆ ವಸ್ತ್ರಗಳ ಪೆಟ್ಟಿಗೆ ಬಿಗಿದ ಕೈ ನನ್ನ ಹತ್ರನೇ ಇದೆ. ಅದು ಅಲ್ಲದೆ ಹೊಳೆ ನೀರಲ್ಲಿ ಸ್ನಾನ ಮಾಡಿ ಮಡಿ ನೀರನ್ನ ದೇವರ ಅಭಿಷೇಕಕ್ಕೆ ನಾನೇ ತಗೊಂಡು ಹೋಗ್ಬೇಕು. ಅಯ್ಯೋ, ಈ ಚಳಿಲಿ ಹೊಳೆ ನೀರಲ್ಲಿ ಸ್ನಾನ ಮಾಡಿದ್ರೆ ತಮ್ಮ ಆರೋಗ್ಯದ ಗತಿ ಏನಾಗ್ಬೇಕು ಹೇಳಿ? ಏನೂ ಆಗಲ್ಲ. ಹೊಳೆ ನೀರಲ್ಲಿ ಸ್ನಾನ ಮಾಡದೆ ಮಡಿ ಉಟ್ಕೊಳ್ದೆ ನಾನು ಎಲ್ಲೂ ಹೋಗಲ್ಲ. ನೀವ್ ಹೇಳಿದ್ರೆ ತಾನೇ ಈ ಮಡಿ ಮೈಲ್ಗೆ ಎಲ್ಲ ಗೊತ್ತಾಗೋದು? ನನಗ್ ಗೊತ್ತಾಗದೆ ಇದ್ರು ಆ ದೇವ್ರಿಗೆ ಗೊತ್ತಾಗತ್ತಲ್ವಾ? ಆ ಕಲ್ ದೇವ್ರಿಗೆ ನೀರ್ ಎರೆದ್ರೂ ಗೊತ್ತಾಗಲ್ಲ, ಹಾಲ್ ಎರೆದ್ರೂ ಗೊತ್ತಾಗಲ್ಲ, ಹೂವ್ ಎಸೆದ್ರೂ ಗೊತ್ತಾಗಲ್ಲ, ಕಲ್ ಎಸೆದ್ರೂ ಗೊತ್ತಾಗಲ್ಲ. ಅಂತದ್ರಲ್ಲಿ ಈ ಮಡಿ ಮೈಲ್ಗೆಲ್ಲ ಹೇಗ್ ಗೊತ್ತಾಗತ್ತೆ? ಅದ್ರಲ್ಲೂ ಎಲ್ಲಂದ್ರಲ್ಲಿ ಹರಿಯೋ ಹಾವ್ಗೆ ಮಡಿ ಏನ್ ಗೊತ್ತಾಗತ್ತೆ, ಮೈಲ್ಗೆ ಏನ್ ಗೊತ್ತಾಗತ್ತೆ? ಅಲ್ವಾ ಬಾವಾ? ಇರ್ಬಹುದು, ಆದ್ರೆ ನಮ್ಮ ಆತ್ಮ ಗೊತ್ತಾಗತ್ತಲ್ವಾ? ಅಂದ್ರೆ ನಿಮ್ಗೆ ನನಗಿಂತ ಆ ಕಲ್ದೇವ್ರೆ ಹೆಚ್ಚಾಗೋಯ್ತಾ? ಹೋಗ್ಲಿ ಬಿಡಿ, ನಿಮ್ ಮನ್ಸನ್ ನೋಯ್ಸಕ್ ನನ್ಗಿಷ್ಟ ಇಲ್ಲ. ನೀವು ಬೇಗ ಹೋಗಿ ಆ ನಿಮ್ ದೇವ್ರ ಪೂಜೆ ಮುಗಿಸ್ಕೊಂಡ್ ಬನ್ನಿ. ನಾನಿಲ್ಲಿ ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ. ಕನಕ, ನಿನ್ ನೋವು ಇವ್ರಿಗೆ ಗೊತ್ತಾಗಲ್ವಾ? ಬೇಕಾದ್ರೆ ನೀನ್ ಇಲ್ಲೇ ಇರು ಅಂದ್ರೆ ನಿನ್ಗೋಸ್ಕರ ಇಲ್ಲೇ ಇದ್ ಬಿಡ್ತಾರೆ. ಮನೆ ಮಠ ಆಸ್ತಿ ಎಲ್ಲ ಬಿಟ್ಟು ಬಂದ್ಬಿಡ್ತಾರೆ. ಅಷ್ಟು ಒಳ್ಳೆಯವ್ರು ಇವ್ರು. ನನಗೆ ಇವ್ರ ಆಸ್ತಿ ಅಂತಸ್ತೇನು ಬೇಡ, ಇವ್ರಿದ್ರೆ ನನ್ಗಷ್ಟೇ ಸಾಕು. ಬರ್ತೀನಿ. ನೀನು ಬೇಡ ಅಂದ್ರು ಅವ್ರ ಹಿಂದೆ ಎಲ್ಲ ಬಂದ್ಬಿಡುತ್ತೆ. ಇಷ್ಟೊತ್ತಾದ್ರೂ ನಾಗಣ್ಣ ಅಭಿಷೇಕಕ್ಕೆ ನೀರೇ ತರ್ಲಿಲ್ವಲ್ಲ?
ಆ ನಾಗಮ್ಮನ ಗೊತ್ತಾಗೋಗ್ಬಿಟ್ಟಿದೆ. ಅದಕ್ಕೆ ನನ್ನ ದೇವಸ್ಥಾನಕ್ಕೆ ಹೋಗಕ್ ಬಿಡ್ತಿಲ್ಲ. ಈ ವಿಷಯ ನನ್ನ ಮನೆವರೆಗೂ ಊರಿನವರೆಗೂ ಗೊತ್ತಾದ್ರೆ ನಮ್ಮ ವಂಶದ ಗೌರವನ ಹಾಳಾಗಿ ಹೋಗುತ್ತೆ. ನಾನು ದೇವಸ್ಥಾನಕ್ಕೆ ಹೋಗ್ಲೇಬೇಕು. ತಾಯಿ ನಾಗಮ್ಮ, ನನ್ನ ಕ್ಷಮಿಸ್ಬಿಡು. ನಾನು ದೇವಸ್ಥಾನಕ್ಕೆ ಹೋಗ್ಬೇಕು. ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ನಾನು ಹೋಗಕ್ ಬಿಡು. ನನ್ನ ಹೋಗಕ್ ಬಿಡು ನಾಗಮ್ಮ. ಅಯ್ಯೋ ಗಾಡಿ ಕಟ್ಟು ಬೇಗ. ಆಯ್ತು ಯಜಮಾನ್ರೆ. ಶಾಸ್ತ್ರಿಗಳೇ, ನಾಗಣ್ಣ ಶೇಷಣ್ಣ, ನೀನ್ ಧೈರ್ಯ ತಂದ್ಕೋಬೇಕಪ್ಪ. ಶಾಸ್ತ್ರಿಗಳೇ, ನಾಗಣ್ಣ ಶಕ್ತಿಯುತವಾದ ಹಾವು ಕಚ್ಚಿರೋದ್ರಿಂದ ತಕ್ಷಣ ಮೈಯೆಲ್ಲ ವಿಷ ಹಡ್ಕೊಂಡ್ಬಿಟ್ಟಿದೆ. ನಮ್ ನಾಗಣ್ಣ ನಾಗಮ್ಮನ ಪಾದ ಸೇರ್ಕೊಂಡ್ಬಿಟ್ಟ. ಇಲ್ಲ ಶಾಸ್ತ್ರಿಗಳೇ, ನಮ್ಮಣ್ಣ ನಾಗಂನಲ್ಲಿ ಲೀನವಾಗಿಲ್ಲ. ನಮ್ಮಣ್ಣ ಯಾವುದೋ ಹಾವು ಕಚ್ಚಿದ್ರಿಂದ ಅವ್ರು ಸತ್ತಿರೋದು. ಹಾಲಿರ್ದವ್ರಿಗೆ ನಂಜ್ ಕಕ್ಕೋ ಈ ಹಾವು ದೇವತೆನ. ಇಷ್ಟು ದಿನ ಈ ವಿಷ ಜಂತುನ ಪೂಜೆ ಮಾಡ್ತಿದ್ವಲ್ಲ, ನಮಗ್ ಬುದ್ಧಿ ಇಲ್ಲ. ಶೇಷಣ್ಣ, ಹಾಗನ್ಬೇಡಪ್ಪ. ನಾಗಶಕ್ತಿ ಬಗ್ಗೆ ನಿಂಗಿನ್ನೂ ಗೊತ್ತಿಲ್ಲ. ನಾಗಶಕ್ತಿ ಯಾವ ಶಕ್ತಿ? ಏನಾಯ್ತು ಆ ಶಕ್ತಿಗೆ? ನಮ್ದವ್ರನ್ನ ಕಚ್ಚಿ ಸಾಯಿಸೋದು ಒಂದೇ ಶಕ್ತಿ ಅದಕ್ಕಿರೋದು. ನಮ್ಮ ಅಣ್ಣನ್ ಬಲಿ ತಗೊಂಡ ಈ ನಾಗ ದೇವತೆನ ಇನ್ಮೇಲೆ ನಾನು ಪೂಜೆ ಮಾಡಲ್ಲ. ಈ ದೇವಸ್ಥಾನದ ಕಡೆ ಇನ್ನೊಂದ್ಸಲ ತಿರುಗು ನೋಡಲ್ಲ. ಇನ್ಮೇಲೆ ನಮ್ಮ ಹೆಸರಲ್ಲಿ ನಾಗ ಅನ್ನೋ ಹೆಸರಿರಬಾರ್ದು. ಇವತ್ತಿಂದ ನಾನು ಶೇಷಣ್ಣ ಅಲ್ಲ, ಬರೀ ಗೌಡ. ಬೇಡರಿ, ಹಾಗನ್ಬೇಡಿ. ನಾಗಮ್ಮನ ಮೇಲೆ ದ್ವೇಷ ಸಾಧಿಸ್ಬೇಡಿ. ಇಲ್ಲ ರತ್ನ, ನಿನ್ ಗೊತ್ತಿಲ್ಲ. ಹಾವಿನ ದ್ವೇಷ 12 ವರ್ಷ ಆದ್ರೆ ನನ್ನ ದ್ವೇಷ ಜೀವನ ಪರ್ಯಂತ. ಈ ಹಾವುಗಳನ್ನ ಇನ್ಮೇಲೆ ಸಿಕ್ಕಲ್ಲಿ ಕಣ್ಣಲ್ಲಿ ಸಾಯಿಸ್ತೀನಿ. ಅದನ್ನ ನೋಡಿ ಸಂತೋಷ ಪಡ್ತೀನಿ ನಾನು. ನಾಗಶಕ್ತಿ ದೊಡ್ಡದು ಇಲ್ಲ, ನನ್ನ ದ್ವೇಷ ದೊಡ್ಡದು. ನೋಡೇ ಬಿಡ್ತೀನಿ. ಹಾಳಾಯ್ತು ಪಾಪ.
ಸುಂದ್ರಿ ಸುಂದ್ರಿ ಇಲ್ಲೇನ್ ಅಯ್ಯೋ ಹಾವು ಬಾಯಿ ಕಡೆ ಹಾವು ರೀ ಹಾವು ರೀ ಕಿರ್ಸ್ಕೋಬೇಡ. ಅಪ್ಪ ಕೇಳಿಸ್ಕೊಂಬಿಟ್ರೆ ಹಾವನ್ನ ಸಾಯಿಸ್ಬಿಡ್ತಾರೆ. ಪಾಪ ಆ ಹಾವನ್ನ ನೋಡಮ್ಮ ಎಷ್ಟು ಏಟಾಗಿದೆ. ಅಮ್ಮ ಅವಾಗ ತಿಥಿಯಲ್ಲಿ ನೀವೆಲ್ಲ ಪೂಜೆ ಮಾಡೋವಾಗ ನಾನು ಹೋದ್ನಲ್ವಾ, ಅವಾಗ ಏನಾಯ್ತು ಗೊತ್ತಾ ಅಮ್ಮ? ಒಂದ್ ಹದ್ದು ಈ ಹಾವನ್ನ ಓಡಾಡ್ಸಿ ಕುಗ್ತಾ ಇತ್ತಮ್ಮ. ಅದಕ್ಕೆ ನಾನು ಏನ್ ಮಾಡ್ದೆ ಗೊತ್ತಾ, ಕೋಲೆತ್ಕೊಂಡು ಹೊಡ್ದೆ, ಓಡೋಯ್ತು. ಅವಾಗ ಆ ಹದ್ದು ಹಾವನ್ನ ಬಿಟ್ಬಿಡ್ತು. ಅದಕ್ಕೆ ಏಟ್ ಬೀಳುತ್ತೆ ಅಂತ ಲಂಗ ಇಟ್ಕೊಂಡೆ, ಅದ್ರೊಳಗಡೆ ಬಿತ್ತು. ಅಷ್ಟ್ರಲ್ಲಿ ನೀವ್ ಬಂದ್ಬಿಟ್ಟು ಲಂಗದಲ್ಲಿ ಏನಿದೆ ಅಂತ ಕೇಳಿದಲ್ವ ನನ್ನ, ಬಿಟ್ಟೆ. ಲಂಗದಲ್ಲಿ ಹಾವೇ ಇಲ್ಲ. ಪಾಪ ಅದೆಲ್ಲೋಯ್ತೋ ಏನೋ ಅಂತ ಯೋಚನೆ ಮಾಡ್ತಿದ್ನಮ್ಮ. ನಾನ್ ಸಹಾಯ ಮಾಡಿದ್ನಲ್ಲ, ಅದಕ್ಕೆ ನಾನು ನೋಡ್ಕೊಂಡ್ ಬಂದಿದ್ಯಮ್ಮ. ಪಾಪ ಎಷ್ಟು ಏಟಾಗಿದೆ ನೋಡಮ್ಮ. ಅಮ್ಮ ಆ ಹಾವಿನಕಾಯಿಕ್ಕೆ ಔಷಧಿ ಹಚ್ಚೋಣಮ್ಮ. ಅಮ್ಮ ಈ ಹಾವನ್ನ ನಮ್ಮನೇಲೆ ಸಾಕೊಳ್ಳೋಣಮ್ಮ. ಅಯ್ಯೋ ಬೇಡಮ್ಮ, ಏನೇ ಅಂದ್ರು ಹಾವು ಹಾವೇ ಕೊಚ್ಚಿಬಿಡುತ್ತೆ ಕಂದ. ಬಾ ಹೋಗೋಣ. ಅಮ್ಮ ನಾನು ಕಚ್ಚಲ್ಲ. ನಾನು ಸಾಮಾನ್ಯವಾದ ಹಾವಲ್ಲ, ನಾಗಚಂದ್ರಿಕೆ. ಅಮೂಲ್ಯವಾದ ನಾಗಮಣಿಯನ್ನು ಕಾಯುವ ಕೆಲಸ ಆ ನಾಗದೇವತೆ ನನಗೆ ಒಪ್ಪಿಸಿದ್ದಾರೆ. ಆದರೆ ಆ ನಾಗಮಣಿಯನ್ನು ಕದಿಯಲು ಮಂತ್ರವಾದಿ ಮಾಯಣ್ಣ ಎಷ್ಟೋ ಬಾರಿ ಪ್ರಯತ್ನ ಪಟ್ಟ. ಪ್ರತಿ ಸಾರಿಯೂ ಆತನನ್ನು ಹೆದರಿಸಿ ಓಡಿಸುತ್ತಿದ್ದೆ. ಆ ಮಂತ್ರವಾದಿ ನನ್ನನ್ನು ಮೋಹಿಸಲು ನಾಗರಾಜನನ್ನೇ ಕಳುಹಿಸಿದ್ದ. ನಾಗರಾಜನನ್ನು ಕಂಡ ನಾನು ಆತನ ಮೋಹಕ್ಕೆ ಆಸೆಪಟ್ಟು ಆತನ ಜೊತೆ ಸರಸವಾಡುತ್ತಾ ಮೈ ಮರೆತಿದ್ದಾಗ ಈ ಹಾವನ್ನ ಬಿಟ್ಬಿಟ್ರೆ ಆ ಅದ್ ಬಂದು ಕುಕ್ಕಿ ಸಾಯಿಸ್ಬಿಡ್ತಮ್ಮ. ಅಮ್ಮ ಈ ಹಾವು ತುಂಬಾ ಒಳ್ಳೇದಮ್ಮ, ಏನಾದ್ರೂ ಮಾಡಮ್ಮ. ಅಮ್ಮ ಅಪ್ಪಂಗ್ ಗೊತ್ತಾಗದೆ ಬೇಡ ಅಮ್ಮ, ಹೆಂಗಾರು ಸಾಕೊಂಬಿಡೋಣಮ್ಮ. ಈ ಹಾವು ತುಂಬಾ ಒಳ್ಳೇದಮ್ಮ. ಅಮ್ಮ ಇದೇನು ಕಚ್ಚಲಮ್ಮ, ಏನು ಮಾಡಲ್ಲ, ಸಾಕೊಳ್ಳೋಣಮ್ಮ. ಒಪ್ಕೊಳ್ಳಮ್ಮ. ಅಮ್ಮ ಒಪ್ಕೊಳ್ಳಮ್ಮ, ಸಾಕೊಳ್ಳೋಣಮ್ಮ. ಏನು ಮಾಡಲ್ಲಮ್ಮ. ಅಮ್ಮ ಒಪ್ಕೊಳ್ಳಮ್ಮ, ಏನು ಮಾಡಲ್ಲಮ್ಮ. ಆಯ್ತು ಪುಟ. ನನ್ನಮ್ಮ. ಅಮ್ಮ ನೀನ್ ಒಳಗೋಗಿ ಅರ್ಶಿನದ ಪುಡಿ ತಗೊಂಡ್ ಬಾ ಅಮ್ಮ, ಇಲ್ಲೇ ಹಚ್ಚೋಣ. ಒಳಗೋದ್ರೆ ಅಪ್ಪ ಬೈತಾರಮ್ಮ. ಹೋಗು. ನೋಡು ಅಮ್ಮ ಮನೆ ಒಳಗಡೆ ಹೋಗಿದ್ದಾರೆ ಅರ್ಶಿನ ತರಕ್ಕೆ. ನಿನ್ ಗಾಯಕ್ಕೆ ಹಚ್ಚಿದ್ರೆ ವಾಸಿ ಆಗುತ್ತೆ. ಸುಂದ್ರಿ ಹುಷಾರು ಮಗಳೇ. ತಗೊಳಮ್ಮ. ನಾಗಮ್ಮ ಹಾಲ್ ತಂದಿದ್ದೀನಿ, ಕುಡಿ ಬಾಮ್ಮ. ನಾಗಮ್ಮ ಹಾಲ್ ಕುಡಿಯಮ್ಮ. ಹುತ್ತದ ಕಿಂಡಿಗಳಿಗೆಲ್ಲ ಸರಿಯಾಗಿ ಹುಲ್ ತುಂಬಿಸ್ರು. ಹಾವು ಎಲ್ಲೂ ತಪ್ಸ್ಕೊಂಡು ಹೋಗ್ಬಾರ್ದು. ಒಳಗೆ ಸುಟ್ಟು ಬೂದಿ ಆಗ್ಬೇಕು. ಲೋ ಶಂಕರ, ನಮ್ಗೆ ಕೆಲಸ ಮಾಡಿದ್ರೆ ಪಾಪ ಬರಕಿಲ್ವಲ್ಲ? ನಮ್ಗೆ ಹಾಕ್ಲ ಬರ್ತದೆ ಪಾಪ. ಯಾರೀ ಕೆಲಸ ಮಾಡು ಅಂತ ಹೇಳೋರು ಅವ್ರಿಗೆ ಬರ್ತದೆ ಪಾಪ. ನಾವು ಕೆಲಸ ಮಾಡೋರು ಅಷ್ಟೇಯ. ಲೋ ದೊಡ್ಡ, ಕಲ್ಲೆಸೋದ್ರೆ ಕಲ್ಲು ಹೊಡಿತೀವೋ ಎಷ್ಟೊಂದು ಹೊಡಿತೀವೋ, ಸುಮ್ಕೆ ಹುಲ್ ತುಂಬ್ರಿ. ಇದು ಹಂಗೆಯ, ಕೊಟ್ಟಿದ್ದನ್ನ ಈಸ್ಕೊಳೋಯ್ತಾರವ.
ನಿಲ್ಸಿ, ಬೆಂಕಿ ಹಚ್ಚಬೇಡಿ, ನಿಲ್ಸಿ. ಶಾಸ್ತ್ರಿಗಳೇ, ಏನಿದು? ಶೇಷಣ್ಣ, ನೀನು ಮಾಡಿಸ್ತಿರೋದು ಅಪಚಾರ. ಶಾಸ್ತ್ರಿಗಳೇ, ಇದು ನನ್ನ ಸ್ವಂತ ವಿಷಯ. ಶೇಷಣ್ಣ, ಶೃಂಗಿಮುನಿ ಶಾಪದಿಂದ ಪರೀಕ್ಷಿತ ರಾಜ ಹಾವು ಕಚ್ಚಿ ಸತ್ತೋದ. ಆ ಶಾಪಗಳು ಆ ಕಾಲಕ್ಕೆ, ಆದ್ರೆ ಈ ಕಾಲದಲ್ಲಿ ಶಾಪ ಗೀಪ ಏನು ನಡೆಯಲ್ಲ. ಶೇಷಣ್ಣ, ಸರ್ಪಯಾಗ ಮಾಡದೆ ಜನಮೇಜಯ ಮಹಾರಾಜನಿಗೆ ಕುಷ್ಠರೋಗ ಬಂತು. ಶಾಸ್ತ್ರಿಗಳೇ, ಪುರಾಣ ಕಥೆಗಳಿಗೆ ನಾನು ಹೆದರಲ್ಲ. ಈ ಕಟ್ಟು ಕಥೆಗಳಿಗೆಲ್ಲ ಕಟ್ಟು ಬಿದ್ದು ನಾನು ಹಿಂಜರಿಯೋನು ಅಲ್ಲ. ಏನು ಅಂದ್ರೆ ಶಾಸ್ತ್ರಿಗಳ ಮಾತಿಗಾದ್ರೂ ಸ್ವಲ್ಪ ಮರ್ಯಾದೆ ಕೊಡ್ರಿ. ನಾಳೆ ನಾವು ನಮ್ ಸಂಸಾರ ಎಲ್ಲ ಚೆನ್ನಾಗಿರ್ಬೇಕಲ್ವಾ? ರತ್ನ, ಏಯ್, ಹಚ್ರೋ ಬೆಂಕಿನ. ಶಾಂತಪ್ಪ, ಶಾಂತಪ್ಪ. ಈ ಶೇಷಣ್ಣ ನನ್ನ ವಿರೋಧಿ ಮಾತ್ರ ಅಲ್ಲ, ನನ್ನನ್ನ, ನನ್ನ ವಂಶನ ಸುಟ್ಟು ನಾಶ ಮಾಡ್ತಿಲ್ಲ. ಚಿತ್ರ ಹುಣ್ಣಿಮೆ ದಿನ ನಿನ್ನ ಮಗಳು ಹಾವಾಗ್ತಾಳೆ. ಆ ಹಾವಿನಿಂದಲೇ ನಿನ್ನ ಮರಣ. ಈ ದಿನದಿಂದ ನಿನ್ನ ಮಗಳ ದೇಹ ಹಂತ ಹಂತವಾಗಿ ಸರ್ಪದ ಆಕಾರ ಪಡೆಯಲಿ. ಅಮ್ಮ, ಕುತ್ತಿ ನೋವು, ಅಮ್ಮ, ಸೊಂಟ ನೋವು, ಅಮ್ಮ, ಕಾಲೆಲ್ಲ ಉರಿ, ಅಮ್ಮ, ಕಾಲು ಉರಿ, ಅಮ್ಮ, ಕಾಲು ಉರಿ, ಅಮ್ಮ, ಏನಾಯ್ತಮ್ಮ? ಅಯ್ಯಯ್ಯೋ, ಕುತ್ತಿಗೆ ನೋವ್ತಾ ಇದೆಯಾ? ಏನಾಯ್ತು? ಕುತ್ತಿಗೆ ನೋವು, ಅಮ್ಮ, ಕಾಲು ನೋವ್ತಾ ಇದೆಯೇನಮ್ಮ? ಏನಾಗ್ತಾ ಇದೆಯಮ್ಮ? ಏನು ಅಂದ್ರೆ ಯಾಕೆ ಹೀಗಾಡ್ತಿದ್ದಾಳೆ ಇವಳು? ಸುಂದ್ರಿ, ಏನು ಅಂದ್ರೆ ಅವಳ ಕಾಲು ನೋಡ್ರಿ, ಹಾವಿನ ಚರ್ಮ ತರ ಆಗಿದೆ. ಏನಾಗ್ತಾ ಇದೆಯಮ್ಮ? ಕುತ್ತಿಗೆ ನೋವ್ತಾ ಇದೆಯೇನಮ್ಮ? ದೇವ್ರೆ, ಸುಂದ್ರಿ, ಸುಂದ್ರಿ, ಏನಪ್ಪ, ಏನಾಗೋಯ್ತಪ್ಪ ನಿನಗೆ? ಶಾಸ್ತ್ರಿಗಳೇ ನೋಡಿ, ಶಾಸ್ತ್ರಿಗಳೇ ಕಾಲು ನೋಡಿ, ಶಾಸ್ತ್ರಿಗಳೇ ಯಾಕೆ ಹೀಗಾಗಿದೆ ಇವಳಿಗೆ? ಎಲ್ಲ ನಮ್ ಶೇಷಣ್ಣ ಮಾಡಿದ ಅಪಚಾರದಿಂದ. ಆ ಉತ್ತಮ ನೀಡಿದ ಶಾಪ ಇನ್ನೂ ನನ್ನ ಕಿವಿಲಿ ಗುಂಗುಡ್ತಾ ಇದೆ. ಏನದು ಶಾಸ್ತ್ರಿಗಳೇ? ಶೇಷಣ್ಣ, ನನ್ನನ್ನ, ನನ್ನ ವಂಶನ ನೀರು ನಿರ್ನಾಮ ಮಾಡಿದೆ. ನಿನ್ನನ್ನ ನಾನು ಸುಮ್ಮನೆ ಬಿಡೋಲ್ಲ. ಚಿತ್ರ ಹುಣ್ಣಿಮೆ ದಿನ ನಿನ್ನ ಮಗಳು ಹಾವಿನ ರೂಪ ಪಡೀತಾಳೆ. ಅವಳಿಂದಲೇ ನಿನ್ನ ಮರಣ. ಈ ದಿನದಿಂದ ನಿನ್ನ ಮಗಳು ಹಂತ ಹಂತವಾಗಿ ಹಾವಿನ ರೂಪ ಪಡೀತಾಳೆ ಅಂತ ಶಾಪ ಕೊಟ್ಲು ಶೇಷಣ್ಣ. ಶೇಷಣ್ಣ, ನೀನು ಹುಟ್ಟಿದ್ದೆ ನಾಗಶಕ್ತಿ ಕೃಪೆಯಿಂದ. ನೀನು ಆ ತಾಯಿ ಸೇವೆಯನ್ನೇ ಮರ್ತು ಬಿಟ್ಟೆ. ದೇವಸ್ಥಾನಕ್ಕೆ ಹೋಗೋದು ಬಿಟ್ಬಿಟ್ಟೆ. ನಿಮ್ಮಣ್ಣ ಸತ್ತಿದ್ದ ಕಾರಣ ಇನ್ನೂ ನಿಗೂಢವಾಗೇ ಇದೆ. ಆದ್ರೆ ನೀನ್ ತಪ್ಪು ತಿಳ್ಕೊಂಡು ಎಲ್ಲಾ ನಾಗರ ಹಾವುಗಳ ಮೇಲೆ ಸೇಡು ತೀರ್ಸ್ಕೊಂತ ಇದೀಯ. ನೋಡು, ಅದರ ಪ್ರತಿಫಲ ಇಲ್ಲೇ ಕಾಣ್ತಾ ಇದೆ. ನಮ್ಗೆ ಯಾಕಪ್ಪ ಈ ತರ ಶಿಕ್ಷೆ? ಏನು ಅಂದ್ರೆ ಯಾಕೆ ಹೀಗ್ ಮಾಡಿದ್ರಿ? ನೋಡ್ರಿ, ಅಲ್ಲಿ ನೋಡ್ರಿ, ನಮ್ ಮಗಳಿಗೆ ಪರಿಸ್ಥಿತಿಗೆ ನೀವೇ ಕಾರಣ ಆಗ್ಬಿಟ್ರಲ್ರಿ. ನಾಗಶಕ್ತಿ ಬಗ್ಗೆ ಎಷ್ಟೇ ಹೇಳಿದ್ರು ನೀವು ನನ್ನ ನಂಬ್ಲಿಲ್ಲ. ಇವತ್ತು ಹುತ್ತನ ಸುಡಬೇಡಿ ಅಂತ ನಾನು ಶಾಸ್ತ್ರಿಗಳು ಎಷ್ಟೇ ಗೋಗರ್ದು ನೀವು ನಮ್ಮ ಮಾತು ಕೇಳಲಿಲ್ಲ. ನಮ್ಮ ಮಗಳ ಪರಿಸ್ಥಿತಿಗೆ ನೀವೇ ಕಾರಣ ಆಗ್ಬಿಟ್ರಿ. ನೋಡಿ, ನಿಮ್ದಮ್ಮಯ್ಯ ನನ್ ಮಗಳನ್ನ ಹೇಗಾದ್ರೂ ಉಳಿಸ್ಕೊಡ್ರಿ, ಹೇಗಾದ್ರೂ ಉಳಿಸ್ಕೊಡ್ರಿ. ಅಯ್ಯೋ ಅಯ್ಯಯ್ಯೋ, ಇಷ್ಟೊಂದು ವಿಕೋಪಕ್ಕೆ ಹೋಗುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ ರತ್ನ. ತಪ್ಪು ಮಾಡ್ಬಿಟ್ಟೆ ಕಣೆ, ತಪ್ಪು ಮಾಡ್ಬಿಟ್ಟೆ. ಶಾಸ್ತ್ರಿಗಳೇ, ನಾನು ಮಾಡಿದ ಅಪಚಾರಕ್ಕೆ ನನ್ನ ಮಗಳು ಬಲಿ ಆಗಬಾರ್ದು. ಅವಳು ಶಿಕ್ಷೆ ಅನುಭವಿಸಬಾರ್ದು. ಅವಳು ಕೆಟ್ಟ ವಿಷದಳು ಆಗಬಾರ್ದು. ಯಾವ ಕಾರಣಕ್ಕೂ ಸರ್ಪದ ಸ್ವರೂಪ ಪಡೆಯಬಾರ್ದು. ಇದಕ್ಕೆ ಏನಾದ್ರೂ ಪರಿಹಾರ ದಯವಿಟ್ಟು ಹೇಳಿ. ಏನಾದ್ರೂ ಪರಿಹಾರ ದಯವಿಟ್ಟು ಹೇಳಿ. ಶೇಷಣ್ಣ, ಸುಂದರಿ,
ಶೇಷಣ್ಣ, ಹಿಂದಿನಿಂದಲೂ ನಿಮ್ಮ ವಂಶಕ್ಕೆ ನಾವೇ ಮಾರ್ಗದರ್ಶಿಗಳಾಗಿದ್ದೀವಿ. ಇದಕ್ಕೂ ಏನಾದ್ರೂ ಪ್ರಾಯಶ್ಚಿತ್ತ ಪರಿಹಾರ ಇದೆಯೇನೋ ಅಂತ ನಾನು ಶಾಸ್ತ್ರಗಳು ನೋಡಿ ಹೇಳ್ಬೇಕಪ್ಪ. ನನಗೆ ಸ್ವಲ್ಪ ಕಾಲಾವಕಾಶ ಕೊಡು. ಮಾಯಣ ಮಾಯಣ ಮಾಯಣ, ಆ ಹುಡುಗಿಗೇನೋ ಕಾಯಿಲೆ ಅಂತೆ, ಕೈ ಕಾಲು ಕೂಡ ಆಡ್ಸೋಕ್ ಆಗೋದಿಲ್ವಂತೆ. ಅವರಪ್ಪ ಹುತ್ತಾನ್ ಸುಟ್ಟಾಕ್ಸದ್ನಂತೆ. ಆ ಹುತ್ತಮ್ಮನ್ ಶಾಪದಿಂದ ಅವಳು ಮೈ ಮೇಲೆಲ್ಲ ಹಾವಿನ ತರ ಮಚ್ಚೆಗಳಿದೆಯಂತೆ. ಒಳ್ಳೇದೇ ಆಯ್ತು. ಕಾಯಿಲೆ ಬಿದ್ದಿದೆ ಅಂದ್ರೆ ನಮ್ಮ ದಾರಿ ಸುಲಭ ಆದಂಗೆ. ಚಿತ್ರ ಹುಣ್ಣಿಮೆ ಹತ್ರ ಬಂತು, ನನಗೆ ಆ ಹುಡುಗಿ ಬೇಕು. ಹೋಗು. ಶೇಷಣ್ಣ, ನೀನು ಆ ನಂದಿ ಹತ್ರ ಕೂತ್ಕೊಂಡು ಏಕಾಗ್ರ ಚಿತ್ತದಿಂದ ಪಂಚಾಕ್ಷರಿ ಹೇಳ್ತಾ ನೀನು ತಂದ ಮರಳಿನಿಂದ ಶಿವಲಿಂಗ ಮಾಡು. ಅಮ್ಮ ನಾಗರತ್ನ, ನೀನು ಶಿವನಾಮ ಹೇಳ್ತಾ ಅಭಿಷೇಕಕ್ಕೆ ನೀರು ತಗೊಂಡು ಬಾ. ನಾನು ಅಷ್ಟರಲ್ಲಿ ಹೋಮಕ್ಕೆಲ್ಲ ಸಿದ್ಧ ಮಾಡ್ತೀನಿ. ಸರಿ ಶಾಸ್ತ್ರಿಗಳೇ. ಈ ನಾಗಸುಂದರಿ, ಆ ನಾಗಚಂದ್ರಿಕೆಯನ್ನ ಇಲ್ಲಿಗೆ ಬರೋದಿಕ್ಕೆ ಹೇಳು. ನಾನ್ ಕರೆಯಲ್ಲ. ಯಾಕೆ ಸುಮ್ನೆ ಸಾಯ್ತೀಯಾ? ನಾಗಚಂದ್ರಿಕೆಯನ್ ಬಾ ಅಂತ ಜೋರಾಗಿ ಕೂಗು ಕೂಗು. ನಾನ್ ಸತ್ರು ಸರಿ, ನಾನು ಆ ನಾಗಚಂದ್ರಿಕನ್ ಕರೆಯಲ್ಲ. ನಾನ್ ಕರೆದ್ರೆ ನೀವು ಅವಳನ್ನ ಇಟ್ಕೊಂಡು ಸಾಯಿಸ್ತೀರಾ, ಅದಕ್ಕೆ ನಾನು ಕರೆಯಲ್ಲ. ಓಂ ನಮಃ ಶಿವಾಯ. ಓಂ ನಮಃ ಶಿವ. ಅಯ್ಯೋ ಸುಂದ್ರಿ, ಏನಂದ್ರೆ ನಮ್ ಸುಂದ್ರಿ ಕಾಣ್ತಾ ಇಲ್ಲ. ಸುಂದ್ರಿ, ಅಯ್ಯೋ ಸುಂದ್ರಿ, ಏನಾಯ್ತು ಶೇಷಣ್ಣ? ಸುಂದರಿ ಕಾಣ್ತಾ ಇಲ್ವಲ್ಲ? ಸುಂದರಿ ಕಾಣ್ತಾ ಇಲ್ವಾ? ಎಲ್ಲಿ ಹೋದ್ಲು? ಅವಳ ಕೈಲಿ ನಡೆಯೋಕ್ಕಾಗಲ್ವಲ್ಲಪ್ಪ. ಅಯ್ಯೋ ದೇವ್ರೇ. ತಾಯಿ ನಾಗಮ್ಮ, ನಮಗೆ ಯಾಕಮ್ಮ ಈ ಪರೀಕ್ಷೆ? ಶಾಸ್ತ್ರಿಗಳೇ, ನಾವು ಮಾಡೋ ಪೂಜೆಯಲ್ಲಿ ಏನಾದ್ರೂ ಲೋಪ ಆಗಿದೆಯಾ? ಏನಂದ್ರೆ ಏನಂದ್ರೆ ಇದೇ ಹಾವುಕೊಂಡ್ರಿ ನಮ್ ನಾಗಸುಂದ್ರಿ ಮನೇಲಿ ಇಟ್ಕೊಂಡು ಸಾಕ್ತಾ ಇದ್ದಿದ್ದು. ಅಮ್ಮ ನಾಗಚಂದ್ರಿಕೆ, ನಿನ್ನನ್ನು ಸಾಕಿದ್ ನನ್ ಮಗಳು ಎಲ್ಲಿದ್ದಳು? ಕಾಣ್ತಾ ಇಲ್ಲ. ನಿಮ್ಮ ಮಗಳು ಅಪಾಯದಲ್ಲಿ ಸಿಲುಕಿದ್ದಾಳೆ. ನನ್ನ ಜೊತೆ ಬನ್ನಿ, ನಾನು ನಿಮ್ಮ ಮಗಳಿರುವ ಜಾಗಕ್ಕೆ ಕರೆದೊಯ್ಯುತ್ತೇನೆ. ಬನ್ನಿ. ಚಿತ್ರ ಹುಣ್ಣಿಮೆ ದಿನ ಈ ದಂಪತಿಗಳ ಬಲೆ ಈ ವಾಮಾಚಾರಿಗೆ ಬಹಳ ಶ್ರೇಷ್ಠ. ಏಯ್, ಆ ನಾಗಚಂದ್ರಿಕೆನ ಹಿಡಿ. ಏಯ್, ಸಾಯಿಸ್ಬಿಡ್ತೀನಿ. ಏಯ್ ಮಾಯಾವಿ, ನನ್ ಮಗಳನ್ನ ಯಾಕೋ ಕತ್ಕೊಂಡ್ ಬಂದಿದ್ಯಾ ನೀನು? ಆ ನಾಗಚಂದ್ರಿಕೆನ ಹಿಡಿಯೋದಿಕ್ಕೆ. ಸುಂದ್ರಿ ಮಗಳೇ, ಏಯ್ ಮುಟ್ಬೇಡ. ಮರ್ಯಾದೆಯಿಂದ ನನ್ ಮಗಳನ್ನ ಬಿಟ್ಬಿಡು. ಹೋಗ್ ಹಿಂದೆ, ಇಲ್ಲಾಂದ್ರೆ ಮಗಳನ್ನ ಸುಟ್ಟಾಕ್ಬಿಡ್ತೀನಿ. ಹೋಗು. ಏಯ್ ರಾಮಪ್ಪ, ಆ ಹಾವು ಎಲ್ಲೂ ಹೋಗ್ದಿರೋ ಹಾಗೆ ಪುಂಗಿವುದು, ಅದಕ್ಕೆ ನಾನು ದಿಗ್ಬಂಧನ ಹಾಕ್ತೀನಿ.
ಮಂತ್ರವಾದಿ ಮಂತ್ರದಂಡನ ಬೆಂಕಿಯಲ್ಲಿ ಬೀಳಿಸು. ಆಗ ಈ ದುಷ್ಟ ವಾಯವ್ಯ ಶಕ್ತಿ ಅಡಗಿ ಹೋಗುವುದು. ಶೇಷಣ್ಣ, ನಿನ್ನ ಮಗಳು ಹಾವಾಗುವುದಕ್ಕಿಂತ ಮುಂಚೆ ದೇವಸ್ಥಾನಕ್ಕೆ ಹೋಗಿ ಆ ಮರಳು ಲಿಂಗವನ್ನು ಪೂರ್ಣ ಮಾಡಿ ಅದಕ್ಕೆ ಅಭಿಷೇಕ ಮಾಡು. ಹೋಗು, ಬೇಗ ಹೋಗು. ರತ್ನ, ನಾನು ಲಿಂಗ ಪೂರ್ಣ ಮಾಡ್ತೀನಿ, ನೀನು ಹುಷಾರಾಗಿ ನೋಡ್ಕೊ. ನಾನ್ ನೋಡ್ಕೋತೀನ್ರಿ, ನೀವು ಬೇಗ ಹೋಗಿ. ನಾಗಚಂದ್ರಿಕೆ, ಏನಿದು ನಿನ್ನ ಉದ್ದಟತನ? ನನ್ನ ತಲೆ ಕಾಯ್ದವನ್ನ ತಲೆ ಕಾಯೋದು ಉದ್ದಟತನವಲ್ಲ, ಉಪಕಾರ ಗುಣ. ಈ ಶೇಷಣ್ಣ ನನ್ನ ವಿರೋಧಿ ಮಾತ್ರ ಅಲ್ಲ, ನಾಗಕುಲಕ್ಕೆ ಮಾರಕ ಅಲ್ಲ, ಆರಾಧಕ. ಇವರ ಅಣ್ಣನ ಮರಣದ ಸತ್ಯಾಂಶ ತಿಳಿಯದೆ ವಿರೋಧಿಯಾದ. ಅಂದರೆ ನಾಗಣ್ಣ ಮೈಲಿಗೆಯಿಂದ ದೇವಸ್ಥಾನಕ್ಕೆ ಬಂದ. ಅದಕ್ಕೆ ನಾಗಮ್ಮ ಅವನನ್ನು ಕಚ್ಚಿ ಸಾಯಿಸಿದಳು. ಇಲ್ಲ, ನಮ್ಮಣ್ಣ ಅಂತವನಲ್ಲ. ಹೌದು ಶೇಷಣ್ಣ, ನಿಮ್ಮಣ್ಣ ಮೈಲ್ಗೆಯಿಂದ ದೇವಸ್ಥಾನಕ್ಕೆ ಬರೋದಕ್ಕೆ ನಾನೇ ಕಾರಣ ಶೇಷಣ್ಣ. ಈ ಪಾಪಿನೇ ಕಾರಣ. ನಾನಿದನ್ನ ನಂಬಲ್ಲ. ಅವ್ರು ಯಾವತ್ತು ಬ್ರಹ್ಮಚರ್ಯನ ಬಿಟ್ಟು ನಡೆದವರಲ್ಲ. ಅವರ ಬ್ರಹ್ಮಚರ್ಯ ನಿಷ್ಠೆ ಮುರಿದ ಪಾಪಿಷ್ಟೇ ನಾನೇನಮ್ಮ. ಅವ್ರನ್ನ ಬಲಿಗೆ ಹಾಕೊಂಡು ಆಸ್ತಿನೆಲ್ಲ ಲಪಟಾಯಿಸ್ಬೇಕು ಅಂದ್ಕೊಂಡೆ. ಪವಿತ್ರವಾದ ಶಿವರಾತ್ರಿ ಜಾಗರಣೆ ದಿನ ನಾನೇ ಅವ್ರನ್ನ ಸೇರಿದೆ. ನನ್ನಿಂದ ಅವರು ಮೈಲಿಗೆ ಆದ್ರು. ನಾಗಶಕ್ತಿ ಏನು ಅಂತ ಗೊತ್ತಿಲ್ಲದೆ ಇಂಥ ಅಪಚಾರ ಮಾಡಿಬಿಟ್ಟೆ ನಾನ್ ಮಾಡಿದ ತಪ್ಪಿಗೆ ನನಗೆ ದೊಡ್ಡ ರೋಗ ಬಂತು. ನನ್ನಿಂದ ಸಂಪಾದನೆ ಇಲ್ಲ ಅಂತ ನನ್ನ ಸಾಕು ಅಕ್ಕ ನನ್ನ ಗಂಡ ಅನ್ನಿಸ್ಕೊಂಡನು. ನನ್ನಿಂದ ದೂರ ಹೊರಟೋದ್ರು. ನಾನ್ ಮಾಡಿದ ತಪ್ಪಿಗೆ ಪರಿಹಾರ ಕಂಡ್ಕೋಬೇಕು ಅಂತ ಇಲ್ಲಿಗೆ ಬಂದಿದ್ದೀನಿ. ಈ ಜೀವ ಇರೋವರೆಗೂ ಈ ತಾಯಿ ಸೇವೆ ಮಾಡ್ಕೊಂಡು ಇಲ್ಲೇ ಇರ್ತೀನಿ. ಕನಕವಲ್ಲಿ, ಎಂತ ಅನಾಹುತ ಮಾಡ್ಬಿಟ್ಟಿಯಮ್ಮ ನೀನು. ಕೇವಲ ನಿನ್ನ ದುರಾಸೆಯಿಂದ ಇವತ್ತಿಡೀ ನಮ್ಮ ವಂಶನೇ ನಾಶ ಆಗೋ ಸ್ಥಿತಿಗೆ ತಂದ್ಬಿಟ್ಟೆಲ್ಲಮ್ಮ ನೀನು. ದೇವರೇ, ಇದೇನು ನಿನ್ನ ಆಟ? ಎಂತ ತಪ್ಪು ನಡೆದೋಯ್ತು. ನಿಜ ಏನು ಅಂತ ತಿಳಿದೆ. ನಾನು ನಾಗದ್ವೇಷಿ ಆಗೋದೆ. ಮಾಡಬಾರ್ದು ಪಾಪ ಮಾಡ್ಬಿಟ್ಟೆ ನಾಗರತ್ನ. ಅಯ್ಯೋ ಮಗಳೇ, ನನ್ ಮಗಳೇ. ಉತ್ತಮ,
ಈಗಲಾದ್ರೂ ನಿನಗೆ ನಿಜಾಂಶ ಏನೆಂದು ತಿಳಿಯುತ್ತಲ್ಲ. ಈ ಶೇಷನ ತಿಳಿಯದೆ ಮಾಡಿರುವ ಅಪಚಾರವಿದು. ತಿಳಿದು ಮಾಡಿದ್ರು ತಿಳಿಯದೆ ಮಾಡಿದ್ರು ಅಪಚಾರನೇ. ನನ್ನ ಸೇಡು ನಾನು ತೀರ್ಸ್ಕೋತೀನಿ. ನನ್ನ ವಂಶನ ನಿರ್ವಂಶ ಮಾಡಿದ ಇವನು ವಂಶ ಉಳಿಲೇಬಾರ್ದು. ಹುತ್ತಮ್ಮ, ನಿನ್ ವಂಶನ ಹಾಳು ಮಾಡಿದ್ರು ಅಂತ ನನ್ ಗಂಡನ ವಂಶನೂ ನೀ ಹಾಳು ಮಾಡಿದ್ರೆ ಮನುಷ್ಯರಿಗೂ ನಿನ್ಗೂ ಏನ್ ವ್ಯತ್ಯಾಸ ಬಂತು? ನಮ್ಗಳ ಹಾಗೇನೆ ನೀವು ಸೇಡ್ ತೀರ್ಸ್ಕೊಂಡ್ರೆ ಅದು ನಿಮ್ಮ ನಾಗ ವಂಶಕ್ಕೆ ಅಪಕೀರ್ತಿ ಅಲ್ವೇನಮ್ಮ? ಆಗ ನಿಮ್ಮ ನಾಗ ಜಾತಿನ ಯಾರು ಪೂಜಿಸ್ತಾರೆ, ಯಾರು ಹಾಲೇರಿತಾರೆ? ಹುತ್ತಮ್ಮ, ನಾನ್ ಮಾಡಿರೋದು ಅಕ್ಷಮ್ಯ ಅಪರಾಧ. ಅದಕ್ಕಾಗಿ ನನ್ ಮಗಳು ಹಾವಾಗಿ ಉಳಿಬಾರ್ದು ತಾಯಿ. ದಯಮಾಡಿ ನನ್ ಮಗಳನ್ನ ಉಳಿಸ್ಕೊಡಮ್ಮ. ನನ್ ಮಗಳನ್ನ ಉಳಿಸ್ಕೊಡು. ನನ್ನನ್ನು ಸಾಯಿಸು. ನನ್ನನ್ನು ಸಾಯಿಸು. ಬೇಡ, ನನ್ನನ್ನು ಸಾಯಿಸಿ ನೀನ್ ಹಾಗೆ ತೀರ್ಸ್ಕೋ. ನನಗ್ ಮುತ್ತೈದೆ ಸಾಕೊಡು. ನೀನಿವರನ್ನು ಸಾಯಿಸಿದರೆ ನಿನ್ನವರು ಮತ್ತೆ ಬದುಕಿ ಬರುತ್ತಾರಾ? ಸತ್ತವರು ಬದುಕು ಬರಲ್ಲ. ಆದ್ರೆ ಬದುಕಿರೋರ್ನ ಸಾಯಿಸಿ ಇರೋರ್ಗೆ ಯಾಕೆ ನೋವು ಕೊಡ್ಬೇಕು? ಮುತ್ತೈದೆತನ ಕೊಟ್ಟು ಕಾಪಾಡುವುದು ನಮ್ಮ ನಾಗಕುಲದ ಸಂಪ್ರದಾಯ. ಅದನ್ನು ಉಳಿಸು. ಅಮ್ಮ ನಾಗಚಂದ್ರಕ್ಕೆ ನನ್ನ ಆತ್ಮ ನಾಶ ಮಾಡಿ ಈ ನಾಗಸುಂದರಿಗೆ ಅವಳ ರೂಪವನ್ನು ಕೊಟ್ಟು ಅವಳಿಗೆ ಮರುಜನ್ಮ ನೀಡು. ಸುಂದ್ರಿ, ನೀ ಮನೇಲಿ ಹಾವು ಸಾಕೊಂಡಿದ್ಯಲ್ಲ, ಆ ದೇವರಮ್ಮ ಈಕೆ. ಅವ್ರಿಗೂ ಶಾಪ ಪರಿಹಾರ ಆಯ್ತು, ಅವರಿಂದ ನಿನಗೂ ಶಾಪ ಪರಿಹಾರ ಆಯ್ತು ಮಗಳೇ. ಸುಂದರಿ, ನಿಂಗ್ ಮರು ಜನ್ಮದ ಭಾಗ್ಯ ಕೊಟ್ಟ ನಾಗಚಂದ್ರಿಗೆ ತಾಯಿಗೆ ನಮಸ್ಕಾರ ಮಾಡಮ್ಮ. ನಾವು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಿದ್ರೆ ಅವ್ರು ತಪ್ಪದೇ ನಮಗೆ ಸಹಾಯ ಮಾಡ್ತಾರೆ ಅನ್ನೋದಕ್ಕೆ ಈ ನಾಗದೇವತೆನೇ ಸಾಕ್ಷಿ. ಇನ್ನು ಮುಂದೆ ನಾನು ನಾಗಲೋಕಕ್ಕೆ ಹೋಗದೆ ಕಷ್ಟದಲ್ಲಿದ್ದ ನನ್ನನ್ನು ಕಾಪಾಡಿರುವ ಈ ನಾಗಸುಂದರಿಗೋಸ್ಕರ ಇಲ್ಲಿಯೇ ನೆಲೆಸಿ ಭಕ್ತಿಯಿಂದ ಪೂಜೆ ಮಾಡುವ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುತ್ತಾ ನಿಮ್ಮ ಅಳಿವು ಉಳಿವುಗಳನ್ನು ನಾನೇ ನೋಡಿಕೊಳ್ಳುತ್ತೇನೆ. ಎಲ್ಲರಿಗೂ ಶುಭವಾಗಲಿ.